ಅಜ್ಜಿ ಅಜ್ಜಿ ನನಗೆ ಹೋಟೆಲಿಂದು ಗೋಬಿ ಮಂಚೂರಿ ತಿನ್ನಕ್ಕೆ ತುಂಬಾ ಆಸೆ ಆಗ್ತಾ ಇದೆ ಕಣೆ ಅಜ್ಜಿ. ಅದು ಹೇಗೆ ಮಾಡೋದು ಅಂತ ನೀನು ನನಗೆ ಮಾಡಿ ತೋರಿಸಿ ಅಜ್ಜಿ. ಇನ್ನೊಂದ್ಸತಿ ನಾನೇ ಮಾಡ್ಕೊಳ್ತೀನಿ, ನೀನು ನನಗೆ ಒಂದ್ಸತಿ ತೋರಿಸಿ ಅಜ್ಜಿ. ಹೋಟೆಲ್ ರೀತಿ ಗೋಬಿ ಮಂಚೂರಿ ಮಾಡೋದು ತುಂಬಾನೇ ಸುಲಭ ಕಣೆ ಪುಟ್ಟಿ. ಬಾ ನಾನು ನಿನಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನೋಡ್ವಾಗ ಫಸ್ಟ್ ನೀರ್ ಬಿಸಿ ಮಾಡ್ಕೋಬೇಕು, ಆಮೇಲೆ ಇದರಲ್ಲಿ ಉಪ್ಪು ಹಾಕಿ ಗೋಬಿಯ ಚಿಕ್ಕ ಚಿಕ್ಕ ಪೀಸ್ ಮಾಡಬೇಕು. ಜಾಸ್ತಿ ಚಿಕ್ಕನೂ ಇರಬಾರ್ದು, ಜಾಸ್ತಿ ದೊಡ್ಡನೂ ಇರಬಾರ್ದು. ಆಮೇಲೆ ಇದನ್ನ ಈ ನೀರಲ್ಲಿ ಹಾಕಿ ಬೇಯಿಸ್ಬೇಕು. ಬರೀ 2 ನಿಮಿಷ ಬೇಯಿಸಿದ್ರೆ ಸಾಕು. ಇದರಲ್ಲಿ ಇರೋದು ಹುಳ ಪಳ ಎಲ್ಲ ಸತ್ತೋಗತ್ತೆ. ಆಮೇಲೆ ಇದನ್ನ ಈ ತರ ಸ್ಟೇನ್ ಮಾಡ್ಕೋಬೇಕು. ಈ ನೀರೆಲ್ಲ ಖಾಲಿ ಮಾಡಿ ತಣ್ಣಕ್ಕಾದ್ಮೇಲೆ ಇದಕ್ಕೆ ಮ್ಯಾರಿನೇಷನ್ ಮಾಡಬೇಕು. ಇದು ಮಾಡೋದು ತುಂಬಾ ಸುಲಭ ಕಣೆ ಪುಟ್ಟಿ, ತುಂಬಾ ಸುಲಭ. ನೋಡಿ ಇದರಲ್ಲಿ ಒಂದು ಅರ್ಧ ಕಪ್ ಅಷ್ಟು ಮೈದಾ, ಅರ್ಧ ಕಪ್ ಕಾರ್ನ್ಫ್ಲವರ್, ಆಮೇಲೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕೋದು, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ನಾನು ಕಲರ್ ಹಾಕ್ತಾ ಇದ್ದೀನಿ, ನೀವು ಹಾಕೋಬೇಡಿ ಆಯ್ತಾ. ದೇಹಕ್ಕೆ ಒಳ್ಳೇದಲ್ಲ. ಆಮೇಲೆ ಒಂದು 3 ಮೊಟ್ಟೆ, ಆಮೇಲೆ ಅಷ್ಟೇ, ಜಾಸ್ತಿ ಏನು ಬೇಡ. ಒಳ್ಳೆ ಮಿಕ್ಸ್ ಮಾಡ್ಕೋಬೇಕು, ಆರಾಮಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಒಳ್ಳೆ ಬಿಸಿ ಇರಬೇಕು, ಗುಳು ಗುಳು ಆಗ್ಬೇಕು. ಆಮೇಲೆ ಎಣ್ಣೆಲಿ ಬಿಸಿ ಮಾಡಿ ಅಂದ್ರೆ ಫ್ರೈ ಮಾಡಿ ತಿನ್ಬೇಕು. ಅಂದ್ರೆ ಗೋಬಿ ಮಂಚೂರಿ ಮಾಡ್ಕೊಂಡು ತಿನ್ಬೇಕು. ಈಗ ಇದು ಒಳ್ಳೆ ಕ್ರಿಸ್ಪಿಯಾಗಿ ರೆಡಿ ಆಗಿದೆ ನೋಡಿ. ಆಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ ಹಾಕೋಬೇಕು. ಎಣ್ಣೆ ಬಿಸಿ ಆದ್ಮೇಲೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಮತ್ತೆ ಚಿಲ್ಲಿ ಪೇಸ್ಟ್ ಬೇಕಿದ್ರು ಹಾಕಿ, ಒಳ್ಳೆ ರುಚಿಯಾಗಿ ಬರುತ್ತೆ. ನಾನು ಹಾಕಲ್ಲ, ಮಕ್ಕಳಿಗೆ ಮಾಡ್ತಾ ಇರೋದಲ್ಲ. ಆಮೇಲೆ ಇದು ಒಳ್ಳೆ ಕಲರ್ ಬಂದ್ಮೇಲೆ ಈ ತರ ಇದರಲ್ಲಿ ನೀರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬೇಕು. ನಾನು ಕಲರ್ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ನಿಮ್ಮ ಹತ್ರ ಯಾವ್ದು ಕ್ಯಾಪ್ಸಿಕಮ್ ಇದೆ ಹಾಕಿ ಒಳ್ಳೆ ಬೇಯಿಸಿ. ಆಮೇಲೆ ಇದು ಮ್ಯಾಗಿದು ಚಿಕನ್ ಸ್ಟಾಕ್ ಹಾಕ್ತಾ ಇದ್ದೀನಿ. ಇದು ಜಾಸ್ತಿ ಆಗಬಾರ್ದು, ಸ್ವಲ್ಪ ಆಗಬೇಕು, ಇಲ್ಲಾಂದ್ರೆ ಟೇಸ್ಟ್ ಹಾಳಾಗತ್ತೆ. ಸ್ವಲ್ಪ ಹಾಕಿದ್ರೆ ಒಳ್ಳೆ ರುಚಿ ಆಗತ್ತೆ ಎಲ್ಲ. ಆಮೇಲೆ ಮಸಾಲೆ ಹಾಕಬೇಕು. ಚಿಲ್ಲಿ ಪೌಡರ್, ಎಂತ ಅದು ಕೊತ್ತಂಬರಿ ಪೌಡರ್, ಜೀರಿಗೆ ಪೌಡರ್, ಗರಂ ಮಸಾಲೆ, ಚಿಕನ್ ಮಸಾಲ ಎಲ್ಲ ಹಾಕಬೇಕು. ಎಲ್ಲ ಮಸಾಲೆ ಹಾಕಿ ಒಳ್ಳೆ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಸುಲಭ ಅಲ್ಲ. ಆಮೇಲೆ ಸಾಸ್ ಐಟಮ್ ಹಾಕಬೇಕು. ಟೊಮೆಟೊ ಸಾಸ್, ಚಿಲ್ಲಿ ಸಾಸ್, ಆಮೇಲೆ ಇದು ಸೋಯಾ ಸಾಸ್, ನಾನು ಆಯಿಸ್ಟರ್ ಸಾಸ್ ಕೂಡ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ರೆ ಅದು ಕೂಡ ಹಾಕೊಳ್ಳಿ. ಹಾಕೊಂಡು ಒಂದು ಸ್ವಲ್ಪ ಕಲರ್ ಕೂಡ ಹಾಕ್ತೀನಿ, ರೆಡ್ ಕಲರ್. ಗೋಬಿ ಮಂಚೂರಿ ಒಳ್ಳೆ ಹೋಟೆಲ್ ಥರ ಕಾಣಿಸ್ಬೇಕಲ್ಲ, ಅದಕ್ಕೆ ಸ್ವಲ್ಪ ರೆಡ್ ಕಲರ್ ಹಾಕಿ ಒಳ್ಳೆ ಮಿಕ್ಸ್ ಮಾಡ್ಕೊಳ್ತೀನಿ. ಆಹಾಹಾ, ಪರಿಮಳ ಚೆನ್ನಾಗಿ ಬರ್ತಿದೆ. ನಮ್ದು ಗೋಬಿದು ಮಸಾಲೆ ರೆಡಿ ಆಯ್ತು. ಈಗ ಇದರಲ್ಲಿ ಫ್ರೈ ಮಾಡಿದ್ದು ಗೋಬಿನ ಹಾಕಬೇಕು. ಗೋಬಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಒಳ್ಳೆ ಬೇಯಿಸಿ ಉಪ್ಪು ಎಲ್ಲ ಟೇಸ್ಟ್ ಮಾಡಿ ನೋಡಿ. ಉಪ್ಪು ಬೇಕಿದ್ರೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳಿ ಆಯ್ತಾ. ಆಮೇಲೆ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಆಯ್ತು. ಗೋಬಿ ಮಂಚೂರಿ ರೆಡಿ ಆಯ್ತು. ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡಿ ನೋಡಿ. ನೋಡಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ, ತಿನ್ನಕ್ಕೆ ಹೇಗಿರಬಹುದು. ಇವಾಗ ನಾನು ಮಕ್ಕಳಿಗೆ ಹಾಕೊಂಡು ಕೊಡ್ತೀನಿ. ಇನ್ನೊಂದು ವಿಷಯ, ಹೋಟೆಲಲ್ಲಿ ಇದರಲ್ಲಿ ಅಜಿನಮೋಟೊ ಹಾಕ್ತಾರೆ. ಸಾಲ್ಟ್, ಅಜಿನಮೋಟೊ, ಟೇಸ್ಟಿಂಗ್ ಪೌಡರ್ ಹೇಳ್ತಾರಲ್ಲ, ಅದು ಹಾಕ್ತಾರೆ. ಅದು ಹಾಕಿದ್ರೆ ಟೇಸ್ಟ್ ಇನ್ನೂ ರುಚಿ ಬರುತ್ತೆ. ಆದರೆ ಮನೆಯಲ್ಲಿ ಇದು ಹಾಕಬಾರ್ದು, ದೇಹಕ್ಕೆ ಒಳ್ಳೇದಲ್ಲ. ನೋಡಿ ನಾನು ಪ್ಲೇಟಲ್ಲಿ ಹಾಕಿ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅದು ತಿಲ್ ಹೇಳ್ತಾರಲ್ಲ ಅದು, ಸ್ವಲ್ಪ ಎಲ್ಲ ಹಾಕಿ ಗಾರ್ನಿಶ್ ಮಾಡ್ಕೊಂಡಿದ್ದೀನಿ. ಈಗ ತಿನ್ನೋಣ. ಲೇ ಅಜ್ಜಿ, ಈ ಗೋಬಿ ಮಂಚೂರಿ ಮಾಡೋದು ಇಷ್ಟು ಸುಲಭನ ಅಜ್ಜಿ? ನಾನು ಏನು ತುಂಬಾ ಕಷ್ಟ ಅಂತ ಅನ್ಕೊಂಡಿದ್ದೆ. ಪರಿಮಳ ಒಳ್ಳೆ ಬರ್ತಿದೆ ಕಣೆ ಅಜ್ಜಿ. ನಾನಿವತ್ತು 2 ಪ್ಲೇಟ್ ತಿಂತೀನಿ. ತಿನ್ನು ಮಗ ತಿನ್ನು. ಫ್ರೆಂಡ್ಸ್, ಮತ್ತೆ ನಿಮ್ಗೆ ಯಾವುದು ರೆಸಿಪಿ ಬೇಕು? ನಿಮ್ಗೆ ಏನು ರೆಸಿಪಿ ಬೇಕು ಹೇಳಿ, ನಾನು ತೋರಿಸ್ತೀನಿ. ನಾನು ಇದೀನಿ ಅಲ್ಲ, ಯಾವುದು ರೆಸಿಪಿ ಬೇಕು ಕಮೆಂಟ್ ಮಾಡಿ ಹೇಳಿ, ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆಯ್ತಾ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ಗೋಬಿ ಮಂಚೂರಿ ಮಾಡೋದು ವಿಧಾನ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್